ನೀನು ಫೋನ್ನಲ್ಲಿ ಪೃಥ್ವಿ ಬಗ್ಗೆ ತಾನೇ ಮಾತಾಡ್ತಾ ಇದ್ದೆ. ಅದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ವೀರು ವೀರು ನೋಡು, ಸಮಾಧಾನವಾಗಿ ಕೇಳಿಸ್ಕೊ. ನಾನು ನಿನಗೆ ಎಲ್ಲ ವಿಷಯನೂ ಹೇಳ್ತೀನಿ. ಸಾಕು ಬಿಡಕ್ಕ, ಇನ್ನೇನು ಹೇಳಕ್ಕೆ ಬರಬೇಡ. ಮುಗೀತು, ಇವತ್ತಿಗೆ ನನ್ನ ಕತೆ ಮುಗೀತು. ನೀನು ಅದೇ ಪೃಥ್ವಿ ಬಗ್ಗೆ ತಾನೇ ಮಾತಾಡ್ತಾ ಇದ್ದಿದ್ದು. ಫಿರು ಫಿರು ನಾನು ಎಲ್ಲ ವಿಷಯ ನಿಂಗೆ ಹೇಳ್ತೀನಿ. ಗೊತ್ತು ಬಿಡಕ್ಕ, ನೀನು ಏನರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ನಾನು ಚೆನ್ನಾಗಿ ಗೊತ್ತು. ಏನು ಹೇಳ್ತಿದ್ಯಾ ವೀರು ನೀನು? ಶ್ರಾವಣಿ ಸುಬ್ಬು ಮದುವೆ ಗೊತ್ತಾಗಿದೆ, ನಮ್ಮ ಹತ್ರದ ಸರ್ಕಲ್ನೆಲ್ಲ ಕರಿಬೇಕು ಅನ್ನೋದು ನಿನ್ನ ಆಸೆ. ಅದಕ್ಕಾಗಿ ಪೃಥ್ವಿನ ಹುಡುಕ್ತಾ ಇದೀಯ. ಪೃಥ್ವಿ ನನ್ನ ಪ್ರಾಣ ಸ್ನೇಹಿತ ಆಗಿದ್ದ, ಹಾಗಂತ ಅವನ್ನ ಹುಡುಕಿ ಮದುವೆ ಕರೆಯೋ ಅವಶ್ಯಕತೆ ಇಲ್ಲ. ಅವನು ನಂಬಿಕೆ ದ್ರೋಹಿ. ಅವನು ಬದುಕಿದನೋ ಸತ್ತಿದನೋ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟುಬಿಡು. ಹಾಗಾದರೆ ನನ್ನ ಮಾತುಗಳನ್ನ ಇವನು ಪೂರ್ತಿಯಾಗಿ ಕೇಳಿಸ್ಕೊಂಡಿಲ್ಲ. ನನ್ನ ಖುಷಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅನ್ನೋದು ನನಗೆ ಗೊತ್ತು. ಆದರೆ ಈ ವಿಷಯ ನನಗೆ ಖುಷಿ ಕೊಡಲ್ಲಕ್ಕ, ತುಂಬ ನೋವು ಕೊಡುತ್ತೆ. ಅದಕ್ಕೆ ಹತ್ತಿರದ ಸರ್ಕಲ್ನೇ ಇನ್ವೈಟ್ ಮಾಡು ಸಾಕು. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಲ್ಲಿ ಇನ್ನೊಂದು ಸಲ ಅವನ ಹೆಸರು ಬರಬಾರ್ದು. ನಂಬಿಕೆ ಇರಬೇಕು ವೀರು, ಆದರೂ ಈ ಥರ ಕುರುಡು ನಂಬಿಕೆ ಇರಬಾರ್ದು. ಅಲ್ಲ, ನಾನು ಆ ಪೃಥ್ವಿ ಬಗ್ಗೆನೇ ಮಾತಾಡಿದ್ದೀನಿ ಅಂತ ಗೊತ್ತಿದ್ರು ನೀನು ಅದನ್ನು ಬೇರೆ ಥರನೇ ತಗೊಂಡ್ಯಲ್ಲ. ನನ್ನ ಮೇಲೆ ಅದೆಷ್ಟು ನಂಬಿಕೆ ನಿನಗೆ. ಏನು ಮಾಡೋದು, ನನ್ನ ಬಿಟ್ಟರೆ ನಂಬಿಕೆ ಇಡೋಕೆ ನಿನಗೆ ಬೇರೆ ಯಾರಿದ್ದಾರೆ? ಇದ್ದಾನೆ, ಆ ಸುಬ್ಬು ಇದ್ದಾನೆ. ನನ್ನ ಬಿಟ್ಟರೆ ನೀನು ಜಾಸ್ತಿ ನಂಬೋದೆ ಅವನ್ನ. ನೀನು ನನ್ನ ಮೇಲಿಟ್ಟಿರೋ ನಂಬಿಕೆ ಇಟ್ಕೊಂಡು ಆ ಸುಬ್ಬು ಮೇಲಿಟ್ಕೊಂಡಿರೋ ನಂಬಿಕೆನ ಹಾಳು ಮಾಡ್ತೀನಿ. ಥ್ಯಾಂಕ್ ಗಾಡ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಯ್ತು. ಇನ್ನು ಮುಂದೆ ಮಾತಾಡಬೇಕಾದ್ರೆ ಸುತ್ತಮುತ್ತ ನೋಡಿ ಎಚ್ಚರಿಕೆಯಿಂದ ಮಾತಾಡಬೇಕು. ನಂಗೆ ತಿಂಡಿ ಬೇಡವಾ? ಪಾಪ ಮನೆ ಮಗ ನೊಂದ್ಕೊಂಡು ತಿಂಡಿ ಬೇಡ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ತಟ್ಟೆ ಮುಂದೆ ಕೂತಿದ್ದಾನೆ. ಅದನ್ನು ನೋಡಿ ಕೂಡ ತಿಂಡಿ ಗಂಟ್ಲಲ್ಲಿ ಹೆಂಗೆ ಇಳಿಯುತ್ತಪ್ಪ? ಅತ್ತೆ, ಇಷ್ಟೊತ್ತು ತಿಂದ್ರಲ್ಲ ಅತ್ತೆ. ಏಯ್, ಸುಮ್ಮನೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಮನೆ ಮಗ ಎಷ್ಟು ನೊಂದ್ಕೊಂಡಿದ್ದಾನ ಅವನು. ಸಾಹೇಬ್ರು ಇಷ್ಟು ದಿನ ಅವನ ಜೊತೆ ಮಾತಾಡದೆ ಮನೆಯಿಂದ ಹೊರಗಿಟ್ಟಿದ್ರು, ಅದರಲ್ಲೂ ಅವನು ತಪ್ಪಿಲ್ಲ. ಊರ್ ಜನ ಎಲ್ಲ ಅನ್ನ ಹಾಕಿದ ಮನೆ ಕನ್ನ ಹಾಕ್ತಾ ಇದ್ದಾನೆ, ಯಜಮಾನ್ರ ಮಗಳನ್ನೇ ಎಗರಿಸ್ಕೊಂಡು ಹೋದ ಅಂತ ಅಂದ್ರು. ಅದರಲ್ಲೂ ಇವಂದೇನು ತಪ್ಪಿಲ್ಲ. ಏನು ತಪ್ಪು ಮಾಡದೇ ಇರೋಂಥ ನಮ್ಮ ಕಾರ್ತಿಕೇಯ ಮೇಡಮರೇ, ಇಂಥ ಮುಗ್ಧ ಮನಸ್ಸಿನ ಕಾರ್ತಿಕೇಯನ್ನು ಮನಸ್ಸನ್ನು ನೋಯಿಸೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಮೇಡಮರೇ? ಸುಬ್ರಹ್ಮಣ್ಯ,
ಕಾಂತಮ್ಮ ಅವರೇ, ಯಾಕೆ ಪದೇ ಪದೇ ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ಏನಂದ್ರಿ ಮೇಡಮ್ ಅವರೇ, ನಾನು ನಿಮಗೆ ಚುಚ್ಚಿ ಮಾತಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಬೆನ್ನ ಹಿಂದೆ ಚೂರಿ ಹಾಕಿದವರು ನೀವು ಮೇಡಮ್ ಅವರೇ. ನೋಡಿ ಹೇಗೆ ನೊಂದ್ಕೊಂಡು ಹೋದ ಅಂತ. ತಪ್ಪು ಮಾಡೋದು ಮಾಡಿ ನನಗೆ ಬೈತಿದ್ದೀರಲ್ಲ ಮೇಡಮ್ ಅವರೇ ನೀವು. ಹೋಗ್ಲಿ ಬಿಡಿ, ಇವಾಗೇನು ನಾನು ಬಾಯಿ ಮುಚ್ಕೊಂಡಿರ್ಬೇಕು. ಇರ್ತೀನಿ. ನೀವು ದುಡ್ಡಿರೋರು, ಶ್ರೀಮಂತರು, ದೊಡ್ಡವರು, ನೀವು ಹೇಳಿದ ಮೇಲೆ ನಾವು ಕೇಳಲೇಬೇಕು. ನಾನು ಬಾಯಿ ಮುಚ್ಕೊಂಡಿರ್ತೀನಿ ಮೇಡಮ್ ಅವರೇ, ಬಾಯಿ ಮುಚ್ಕೊಂಡಿರ್ತೀನಿ. ಆದರೆ ಮೇಡಮ್ ಅವರೇ, ನಾವು ಬಡದಿರ್ಬೋದು, ಆದರೆ ನಮಗೂ ಜೀವ ಇದೆ, ಜೀವನ ಇದೆ, ಸ್ವಾಭಿಮಾನ ಇದೆ. ಮಮ್ಮಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲಿರೋರೆಲ್ಲರಿಗೂ ಗೊತ್ತು ನಿನಗೆ ಸ್ವಾಭಿಮಾನಕ್ಕಿಂತ ಬಾಯಿ ದೊಡ್ಡದು ಅಂತ. ಹುಚ್ಚೋ ಬಾಯಿ. ರೀ, ಏನ್ರಿ ಇದೆಲ್ಲ? ನಮ್ಮ ಶ್ರಾವಣಿಯಮ್ಮ ಮಾಡಬಾರ್ದೇನೋಂಥ ತಪ್ಪು ಏನು ಮಾಡಿದ್ರು? ನಮ್ಮ ಶ್ರಾವಣಿ ಅಮ್ಮನಿಗಿಂತ ಸುಬ್ರಹ್ಮಣ್ಯಗೆ ಹೆಂಡ್ತಿ ಬೇಕಾ? ಯಜಮಾನ್ರೆ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ ಅಂತಿದ್ದಾರೆ ಇವರಿಬ್ರಿಗೂ. ಯಾಕೆ ಹಿಂಗೆ ಆಡ್ತಿದ್ದಾನೆ ಅವನು? ವಿಶಾಲು, ಈ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಇದು ಸೂಕ್ಷ್ಮದ ವಿಷಯ ಕಣೆ. ಮನಸ್ಸಲ್ಲಿ ಆಗೋ ಒದ್ದಾಟಗಳನ್ನು ನಿಭಾಯಿಸೋದು ಕಷ್ಟ ಕಣೆ. ಇನ್ನೂ ಸಮಯ ಮೀರಿಲ್ಲ. ಆ ದೇವರೊಬ್ಬನಿದ್ದಾನೆ. ಸರಿ ಸರಿ, ನಾನು ಸ್ವಲ್ಪ ಆಚೆ ಹೋಗಬೇಕು. ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ರೀ, ಸ್ವಲ್ಪ ತಿನ್ಕೊಂಡು ಹೋಗಿ. ಅಯ್ಯೋ, ಏನಪ್ಪ ಆಗ್ತದೆ ಈ ಮನೇಲಿ? ಶ್ರಾವಣಿ ಮೇಡಮ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಿ. ನಿಮ್ಮ ಪಾಡಿ ನೀವು ತಾಳಿ ಕಟ್ಕೊಂಡು ಎದ್ದು ಬಂದು ನಾನು ಕಟ್ಟಿದ್ದು ಅಂತ ನನ್ನ ಜೀವನ ಹಾಳು ಮಾಡಿದ್ರಲ್ಲ, ಅನ್ನಿಸ್ಬೇಕಾಗಿರೋ ನಿಮಗೆ. ಈ ಸುಳ್ಳಿನ ಸಂಬಂಧ ಸಾಕು, ನನ್ನ ಕೈ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದನ್ನ ನಿಲ್ಲಿಸಬೇಡ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಹೀಗೆಲ್ಲ ಮಾಡಿಬಿಟ್ಟೆ ಮಾವ, ನನ್ನನ್ನು ಕ್ಷಮಿಸ್ಬಿಡು. ಮನೇಲಿ ಇಷ್ಟೆಲ್ಲ ಆಯಿತು ಅಮ್ಮೋರೆ. ನನಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಆದರೆ ನಿನ್ನೆ ಅಷ್ಟೇ ಗೊತ್ತಾಯಿತು. ಶ್ರಾವಣಿ ಅಮ್ಮೋರಂತೂ ತುಂಬ ನೊಂದ್ಕೊಂಡಿದ್ದಾರೆ. ನಮ್ಮ ಸುಬ್ಬನ ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ ಅವ್ರು ಕಾಡ್ತಾ ಇದಮ್ಮ. ಆದರೆ ಸುಬ್ಬು ಮಾತ್ರ ಯಜಮಾನ್ರಿಗೆ ಸತ್ಯ ಹೇಳಬೇಕು ಅಂತ ಹಠ ಮಾಡ್ತಿದ್ದಾನೆ. ಇಂಥ ಸಮಯದಲ್ಲಿ ನಾನು ಅವರಿಬ್ಬರ ಮಧ್ಯೆ ಹೋಗೋದು ಸರಿಯಲ್ಲ ಅನಿಸ್ತು. ಈಗ ನಾನು ಏನೂ ಮಾಡೋ ಪರಿಸ್ಥಿತಿ ಇಲ್ಲಮ್ಮ. ಶ್ರಾವಣಿ ಅಮ್ಮವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವ್ರಿಗೆ ಧೈರ್ಯ ಹೇಳೋಕ್ಕೆ, ಅವ್ರ ಜೊತೆ ನಿಂತು ಸಮಾಧಾನ ಮಾಡೋಕ್ಕೆ, ಅವರು ಎಲ್ಲದನ್ನು ಎದುರಿಸಿ ನಿಲ್ಲಿಸುವಂಥ ಶಕ್ತಿ ತುಂಬಕ್ಕೆ ಯಾರಾದರೂ ಬೇಕು ಅಮ್ಮವ್ರೆ. ಅಂಥ ಶಕ್ತಿ ಬೇರೆ ಯಾರೂ ಅಲ್ಲ, ನೀವೇ ಅಮ್ಮವ್ರೆ. ಹೌದು ಅಮ್ಮವ್ರೆ, ನೀವೊಬ್ಬರು ಶ್ರಾವಣಿ ಅಮ್ಮವ್ರ ಜೊತೆಲಿದ್ರೆ 100 ಆನೆ ಬಲ ಇದ್ದ ಹಾಗೆ. ಅಷ್ಟು ಮಾತ್ರ ಅಲ್ಲ, ಶ್ರಾವಣಿ ಅಮ್ಮವ್ರಿಗೆ ನೀವು ಸಿಕ್ಕಿದ್ರೆ ಸ್ವರ್ಗನೇ ಸಿಕ್ಕಿದ ಹಾಗೆ. ಬಂದ್ಬಿಡಿ ಅಮ್ಮವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬಂದ್ಬಿಡಿ. ನಿಮ್ಮ ಮಗಳು ಇಷ್ಟು ವರ್ಷ ತಬ್ಲಿಯನ್ನು ಪಟ್ಟ ಹೊತ್ಕೊಂಡು ಕಷ್ಟ ಅನುಭವಿಸಿದ ಸಾಕು. ಗಂಡ ಇದ್ದು, ತಾಯಿ ಇದ್ದು, ಮಗಳಿದ್ದು, ನೀವು ಈ ರೀತಿ ಅಜ್ಞಾತವಾಸದಲ್ಲಿದ್ದು ಸಾಕು. ದಯವಿಟ್ಟು ಬಂದ್ಬಿಡಿ ಅಮ್ಮವ್ರೆ. ಹೇಳಿ ಅಮ್ಮವ್ರೆ, ನೀವು ಬರ್ತೀರಿ ಅಲ್ವಾ ನಿಮ್ಮ ಮಗಳು ನೋಡೋಕ್ಕೆ, ಅವ್ರ ಜೊತೆಯಾಗಿ ನಿಲ್ಲೋಕ್ಕೆ?
ನೀವು ಬರ್ತೀರಿ ಅಲ್ವಾ? ದಯವಿಟ್ಟು ಬಂದ್ಬಿಡಿ ಅಮ್ಮ, ನಿಮ್ಮ ಮಗಳು ಕಷ್ಟದಲ್ಲಿದ್ದಾಳೆ. ಶ್ರಾವಣಿ ಅಮ್ಮವ್ರ ಹಿಂದೆ ನೀವು ಶಕ್ತಿಯಾಗಿರ್ಬೇಕಮ್ಮ. ಈ ದೊಡ್ಡ ಮನೆ ಕುಡಿನ ನೀವೇ ಕಾಪಾಡ್ಕೋಬೇಕು. ನಾನು ಬರ್ತೀನಿ ಪದ್ದು. ಶ್ರಾವಣಿನ ನಾನು ಭೇಟಿ ಮಾಡ್ತೀನಿ. ಆದರೆ ಒಂದು ಮಾತು, ನಾನು ಅಲ್ಲಿಗೆ ಬರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಯಾವಾಗ ಬರ್ತೀನಿ, ಎಲ್ಲಿಗೆ ಬರ್ತೀನಿ, ಹೇಗೆ ಬರ್ತೀನಿ, ಇದನ್ನೆಲ್ಲ ನಾನು ಆಮೇಲೆ ತಿಳಿಸ್ತೀನಿ. ಆಗಲಿ ಅಮ್ಮವ್ರೆ, ನೀವು ಬರೋಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ಇಷ್ಟು ವರ್ಷದ ಅಜ್ಞಾತವಾಸ ಇಲ್ಲಿಗೆ ಮುಗಿಯುತ್ತೆ. ನೂರಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಮ್ಮ. ಅನಿಷ್ಟ ಸುಟ್ಟು ಬೂದಿ ಆಗುತ್ತೆ, ಅನ್ಯಾಯ ನೆಲಸಮ ಆಗುತ್ತೆ, ಅಕ್ರಮ ಅಳಿಸೋಗುತ್ತೆ. ನೀವು ಬಂದ್ರೆ ರುದ್ರ ತಾಂಡವನೇ ಶುರು ಆಗುತ್ತೆ. ಏನು ನಡೀತಾ ಇದೆ? ಈ ಕಡೆ ಮನೆಯವ್ರು ಎಲ್ರಿಗೂ ವಿಷಯ ಗೊತ್ತಾಗಿದೆ, ಆ ಕಡೆ ಸುಬ್ಬು ಪದೇ ಪದೇ ಅಪ್ಪಂಗೆ ಸತ್ಯ ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾನೆ. ಮತ್ತೆ ಈ ಶ್ರೀವಲ್ಲಿ ಸುಬ್ಬುನ ಮತ್ತೆ ನನ್ನನ್ನು ದೂರ ಮಾಡ್ತೀನಿ ಅಂತ ಹಿಂದೆನೇ ಬಿದ್ದಿದ್ದಾಳೆ. ಅವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದರೆ ಇದಕ್ಕೆ ಆ ವಿಜಯಾಂಬಿಕಾ ಕುಮ್ಮಕ್ಕೆ ಕೊಡ್ತಿರೋದೇ ಕಾರಣ ಅನಿಸುತ್ತೆ. ಮೇಡಮ್ ಮೇಡಮ್, ನೀವು ಆ ಥರ ಸಿಟ್ಟಲ್ಲಿ ನೋಡಬೇಡಿ ಮೇಡಮ್. ನನಗೆ ಭಯ ಆಗುತ್ತೆ. ಆ ಶಿವ ಮೂರನೇ ಕಣ್ಣನ್ನು ಹಿಂಗೆ ತೆಗೆಯೋದು ಒಂದೇ, ನೀವು ಸಿಟ್ಟಲ್ಲಿ ನನ್ನನ್ನು ನೋಡೋದು ಒಂದೇ. ಮೊದಲೇ ಕಟ್ಟಿಗೆ ಥರ ಇದ್ದೀನಿ, ಸುಟ್ಟೋಗ್ಬಿಡ್ತೀನಿ. ಈಗ ಬಂದಿರೋ ವಿಷಯ ಏನು ಮೇಡಮ್? ಅದು ನಮ್ಮ ಮಮ್ಮಿ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ನಮ್ಮ ಮಮ್ಮಿ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮೇಡಮ್. 6 ಕೊಟ್ಟರೆ ಮದರಿಂದಲ ಕಡೆ, 3 ಕೊಟ್ಟರೆ ಡಾಕ್ಟ್ರಿಂದಲ ಕಡೆ. ಮೇಡಮ್, ನಮ್ಮ ಮಮ್ಮಿ ಟ್ಯಾಕ್ಸ್ಗೆ ನನ್ನ ಕಡೆಯಿಂದ ಪ್ಲೀಸ್ ಕ್ಷಮಿಸಿ ಮೇಡಮ್, ಪ್ಲೀಸ್ ಪ್ಲೀಸ್. ಆಯ್ತಾಯ್ತು, ಆದರೆ ಇವಾಗ ನಾನು ಯೋಚನೆ ಮಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಈ ಶ್ರೀವಲ್ಲಿ ಇದು ಬರ್ತಾ ಬರ್ತಾ ಅತಿ ಆಯಿತು. ಅವಳು ವಿಜಯಾಂಬಿಕಾ ಜೊತೆ ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅದು ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಓ, ಇದ್ದ ವಿಷಯ. ಅಣ್ಣ, ಓದ್ಸಲ ಥರ ಅಬ್ರ ಆಡಂಬರ ಬೇಡ ಅಂತ ಅನ್ಸುತ್ತೆ. ಮದುವೆ ಸಿಂಪಲ್ ಆಗಿ ನಡೆದ್ರು ಸಂಭ್ರಮದಲ್ಲಿ ನಡಿಬೇಕು. ಆ ಮದುವೆಲಿ ಎಲ್ಲ ಇತ್ತು, ಆದರೆ ಖುಷಿನೇ ಇರಲಿಲ್ಲ. ಅದಕ್ಕೆ ಹಾಗೆಲ್ಲ ಆಗೋಯ್ತು. ರೀ, ಈಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಈ ಮದುವೆಗೆ ಒಪ್ಪಿದ್ದಾರೆ. ಎಲ್ಲರೂ ಸಂತೋಷವಾಗಿ ಈ ಮದುವೆಯಲ್ಲಿ ಓಡಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಡಂಬರ ಇಲ್ಲದೆ ಹೋದ್ರೆ ಹೇಗ್ರಿ? ಮದುವೆ ಅಂತೂ ಗ್ರ್ಯಾಂಡ್ ಆಗಿ ನಡಿಬೇಕು ಅಲ್ವಾ? ನಾನು ಆ ಥರ ಹೇಳ್ತಿಲ್ಲ ವಂದನ. ಈ ಮದುವೆ ಅನ್ನೋ ಸಂಭ್ರಮ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಓಡಾಡ್ಕೊಂಡಿದ್ರೇ ಖುಷಿ. ಹೋದ್ಸಲ ಏನಾಯ್ತು ಹೇಳು? ಪ್ರತಿಯೊಂದೂ ಈವೆಂಟ್ ಮ್ಯಾನೇಜ್ಮೆಂಟಿಗೆ ವಹಿಸಿದ್ವಿ. ಸುಬ್ಬನೇ ಆದರೂ ಮುಂದಾಳತ್ವ ವಹಿಸ್ಕೊಂಡಿದ್ದ. ಆದರೆ ಈ ಸಲ ಸುಬ್ಬನೇ ಮದುಮಗ. ಅವನಿಗೆ ಯಾವುದೇ ಜವಾಬ್ದಾರಿಗಳನ್ನು ಕೊಡದೆ ನಾವೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೌದು ಹೌದು, ಸುರೇಂದ್ರ ಹೇಳ್ತಿರೋದು ಸರಿಯಾಗಿದೆ. ಸುಬ್ಬುಗೆ ಯಾವ ಕೆಲಸನೂ ಹೇಳೋದು ಬೇಡ. ಅವನು ಈಗ ಮದುಮಗ, ಈ ಮನೆ ಅಳಿಮಯ್ಯ. ಅವನು ಆರಾಮಾಗಿರ್ಬೇಕು. ಅವನಿಗಿರೋ ದೊಡ್ಡ ಕೆಲಸ ಅಂತಂದ್ರೆ ತಾಳಿ ಕಟ್ಟೋದು. ಏನು ಸುಬ್ಬು? ನನ್ನ ತಲೆಯಲ್ಲೂ ಅದೇ ಓಡ್ತಾ ಇತ್ತು ಸುರೇಂದ್ರ. ಈ ಫಂಕ್ಷನ್ ಬಿಟ್ಟರೆ ನೆಕ್ಸ್ಟು ಪಿಂಕಿ ಮದುವೆನೇ ನಮ್ಮ ಮನೇಲಿ ನಡೆಯೋದು. ಹಾಗಾಗಿ ನಾವೇ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತೆ. ಸುಬ್ಬುಗೆ ಏನು ಕೆಲಸನೂ ವಹಿಸೋದು ಬೇಡ. ಅದು ಅಲ್ಲದೆ ನಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ತೊಂದರೆ ಕೊಡೋದು ಬೇಡಪ್ಪ. ಏನಂತೀರ ಹೇಳಿ ಅಂದರೆ? ಅಯ್ಯೋ, ಏನು ನಡೀತಿದೆ ಇಲ್ಲಿ? ಇವರೆಲ್ಲರೂ ಮದುವೆ ಬಗ್ಗೆ ಇಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ದಾರೆ. ಮಾತಿಗೂ ನನ್ನ ಅಳಿಯ ಅಂತಿದಾರಲ್ಲ. ನಾನು ನಿಮ್ಮ ಅಳಿಯ ಅಲ್ಲ ಅಂತ ನಿಜ ಹೇಳ್ಬಿಡ್ಲಾ?
ಶೋ ನಿಜ ಹೇಳೋಣ ಅಂದರೆ ಶ್ರಾವಣಿ ಮೇಡಮ್ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ಅವ್ರನ್ನ ನಂಬ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ನಿಜ ಹೇಳಲ್ಲ. ಹಾಗಂತ ಈ ವಿಷಯ ಮುಚ್ಚಿಟ್ಟು ಮತ್ತೆ ಯಜಮಾನ್ರು ಮನಸ್ಸು ಹೊಡೆಯೋದಕ್ಕೆ ನನಗಿಷ್ಟ ಆಗ್ತಿಲ್ವಲ್ಲ. ಏನು ಮಾಡಲಿ? ನಾವೇನೇ ಯೋಚನೆ ಮಾಡಿದ್ರು ಈ ಶ್ರಾವಣಿ ನಮಗಿಂತ ಒಂದು ಹೆಜ್ಜೆ ಮುಂದೆನೇ ಯೋಚನೆ ಮಾಡಿರ್ತಾಳೆ. ನಾವು ಏನಾದರೂ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇವಳು ಬೇರೆ ಏನಾದರೂ ಪ್ಲಾನ್ ಮಾಡ್ತಿರ್ಬೋದಾ? ಶೇ, ಈ ಸುಂದರ ಅಂತೂ ದೊಡ್ಡ ವೇಸ್ಟ್. ಅವಳ ಬಗ್ಗೆ ಯಾವ ಇನ್ಫಾರ್ಮೇಶನ್ ಸರಿಯಾಗಿ ಕೊಡ್ತಿಲ್ಲ. ಸುಂದ್ರ ಅವರೇ, ನೀವೀಗಲೇ ವಿಜಯಾಂಬಿಕಾಗೆ ಕಾಲ್ ಮಾಡಿ. ಅಲ್ಲ, ಮೊದಲು ಶ್ರೀವಲ್ಲಿಗೆ ಕಾಲ್ ಮಾಡಿ, ಆಮೇಲೆ ವಿಜಯಾಂಬಿಕಾಗೆ ಕಾಲ್ ಮಾಡಿ, ಆಮೇಲೆ ಇಬ್ಬರನ್ನು ಕಾನ್ಫರೆನ್ಸ್ಗೆ ಹಾಕಿ 3 ಜನನೂ ಮಾತಾಡಿ. ಯಾಕೆ ಮೇಡಮ್? ಯಾಕೆ ಅಂತ ನಾನು ಹೇಳ್ತೀನಿ, ನೀವು ಕಾಲ್ ಮಾಡಿ. ಓಕೆ ಮೇಡಮ್. ಸುಂದ್ರಣ್ಣ, ಹಲೋ. ಹೇಳಿ ಸುಂದ್ರಣ್ಣ, ನಿಮ್ಮ ಮನೆ ಹತ್ರನೇ ಬರ್ತಿದ್ದೆ ನಾನು. ನೋಡಿದ್ರೆ ನೀವೇ ಕಾಲ್ ಮಾಡಿದ್ದೀರಾ? ನಮ್ಮನೆಗ? ಬೇಡ ಬೇಡ ಬೇಡ, ನಾನು ಎತ್ತರಕ್ಕೆ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಫೋನ್ ಮಾಡಿದ್ದು. ಇಲ್ಲಿಗೆ ಬಂದರೆ ಎಲ್ಲರೂ ಇರ್ತಾರೆ, ಮಾತಾಡೋದಕ್ಕಾಗಲ್ಲ. ಆ ಶ್ರಾವಣಿ ಮೇಡಮ್ ಬೇರೆ ಇಲ್ಲೇ ಇದ್ದಾರೆ. ಸುಂದ್ರಣ್ಣ, ನನ್ನ ಹತ್ರ ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕಾಗಿತ್ತು? ವಿಜಯಾಂಬಿಕಾ ಮೇಡಮ್ ಹೇಳ್ತಾ ಇದ್ರು, ಶ್ರೀವಲ್ಲಿಗೆ ಹೇಳು ನಾನಿದ್ದೀನಿ, ಧೈರ್ಯವಾಗಿರು, ಭಯ ಪಡಬೇಡ ಅಂತ ಹೇಳು ಅಂತಂದ್ರು. ವಿಜಯ ಮೇಡಮ್ ಇರ್ಬೇಕಾದ್ರೆ ನನಗೆ ಯಾಕೆ ಭಯ ಸುಂದ್ರಣ್ಣ? ಅವ್ರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟೊಂದೆಲ್ಲ ಮುಂದುವರೆದಿರೋದು. ಸುಬ್ಬು ಮತ್ತೆ ಶ್ರಾವಣಿದು ಮದುವೆ ಫಿಕ್ಸ್ ಆಗಿದೆಯಲ್ಲ, ಅದಕ್ಕೆ ನೀನಾರ ಟೆನ್ಷನ್ ಮಾಡ್ಕೊಂಡು ಭಯ ಪಟ್ಕೊಂಡ್ಬಿಟ್ಟಿದ್ದೀನೋ ಅಂತ. ಅದೇ ಮುಹೂರ್ತದಲ್ಲಿ ನನಗೆ ಯಾಕೆ ಟೆನ್ಷನ್ನು? ವಿಜಯ ಮೇಡಮ್ ಹೇಳಿಲ್ವಾ ಅದೇ ಮುಹೂರ್ತದಲ್ಲೇ ನನ್ನ ಮತ್ತೆ ಸುಬ್ಬು ಮದುವೆ ಮಾಡಿಸ್ತೀನಿ ಅಂತ? ರೀ, ಹೇಗೋ ಮದುಮಕ್ಕಳಿಗೆ ಬಟ್ಟೆಗಳೆಲ್ಲ ಶಾಪಿಂಗ್ ಆಗಿದೆ. ಇನ್ನೇನಿದ್ರು ಉಳ್ದೋರ್ದು ಜವಳಿ ತರಬೇಕು, ಅದನ್ನ ನಾವೇ ತರ್ಬೋದಲ್ಲ? ಅಣ್ಣ, ಈಗಾಗಲೇ ಯಾರ್ಯಾರನ್ನ ಕರಿಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೀನು ಯಾರ್ಯಾರನ್ನು ಹೇಳ್ತೀಯೋ ಅವ್ರನ್ನೆಲ್ಲ ಕರಿತೀನಿ. ಕಳೆದ ಸಲ ಎಲ್ಲರೂ ಬಂದಿದ್ರು, ಏನಾಯ್ತು ನೋಡಿದೆಯಲ್ಲ. ಇದು ನಮ್ಮನೆ ಮಟ್ಟಕ್ಕೆ, ನಮ್ಮ ಸಂತೋಷಕ್ಕೆ ಸಂಭ್ರಮ ನಡೀತಾ ಇರೋದು. ಹಾಗಾಗಿ ನಾವೇ ಇರೋಣ. ಅಂದರೆ ನಮ್ಮ ಸಂಬಂಧಿಕರು, ಬೀಗರ ಕಡೆಯವರು. ಆದರೆ ನಾವು ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ಮಾತ್ರ ಇಡೀ ರಾಜ್ಯಕ್ಕೆ ಹರಡಬೇಕು. ಹೌದು ವೀರು, ಈ ಸತಿ ಮದುವೆಗೆ ರಾಜಕೀಯದವರು, ಹೊರಗಿನವರು, ಅವರು ಇವರು ಯಾರನ್ನು ಕರೆಯೋದು ಬೇಡ. ನಾವು ಮನೆಯವ್ರ ಮಟ್ಟಿಗೆ ಮದುವೆ ಮಾಡ್ಕೊಳ್ಳೋಣ. ಆದರೆ ಈ ಮದುವೆ ಸುದ್ದಿ ಎಲ್ರಿಗೂ ಮುಟ್ಟಬೇಕು. ಮದುವೆನ ಹಬ್ಬದ ಥರ ಆಚರಿಸೋಣ. ಇಲ್ಲಪ್ಪ, ಈ ವಿಷಯ ಎಲ್ಲಿಗೂ ಹೋಗ್ತಿದೆ. ಮತ್ತೆ ಯಜಮಾನ್ರ ಮನಸ್ಸಿಗೆ ಈ ಮದುವೆಯಿಂದ ಖಂಡಿತ ನೋವಾಗುತ್ತೆ. ಏನು ಮಾಡಲಿ? ಏನಂತೀಯ ಸುಬ್ಬು? ಯಜಮಾನ್ರೆ, ಒಂದು ಮಾತು. ಸುಬ್ಬು, ನೀನು ಏನು ಹೇಳಕ್ಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪಾರ್ಟಿ, ಆಫೀಸು, ಮೀಟಿಂಗು ಇದ್ರ ಬಗ್ಗೆ ತಾನೇ ಹೇಳ್ತಿದ್ಯಾ? ನೋಡು, ಈ ಸಲ ಅಣ್ಣ ಈ ಮನೆಗೋಸ್ಕರ, ಈ ಸಂಭ್ರಮಕ್ಕೋಸ್ಕರ ಸಮಯ ಕೊಡ್ತಾನೆ. ಈಗಾಗಲೇ ತುಂಬ ಸಮಾಜ ಸೇವೆ ಮಾಡಾಗಿದೆ. ಈಗ ಮಗಳು ಮದುವೆ ಮಾಡ್ತಿದ್ದಾನೆ. ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಪ್ರಶಾಂತ್ಗೂ ಸೆಕ್ರೆಟರಿಗೂ ಮಾಡೋದಕ್ಕೆ ಹೇಳಿದ್ದೀನಿ. ಹಾಗೆ CM ಜೊತೆ ಮಾತಾಡಿ ಈ ಸಂದರ್ಭದಲ್ಲಿ ಅಣ್ಣಂಗೆ ಸ್ವಲ್ಪ ಬಿಡುವು ಕೊಡಿ ಅಂತ ಕೇಳ್ಕೊತೀನಿ. ನೀನು ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡು. ಇನ್ನೇನಪ್ಪ, ಆಯ್ತಲ್ಲ. ಮನೆ ಅಳಿಯಂಗೆ ಕೆಲಸ ಹೇಳೋಕ್ಕಾಗುತ್ತಾ? ನೀವು ಆರಾಮಾಗಿ ಇದ್ಬಿಡಿ ಅಲ್ಲಿ ಅಂದ್ರೆ. ನಾನು ದೇವ್ರಿಗಿಂತ ಹೆಚ್ಚು ಪ್ರೀತಿಸೋದು ದೊಡ್ಡ ಯಜಮಾನ್ರನ್ನ.
ನಾನಿವತ್ತೇನಾದರೂ ಒಳ್ಳೆ ಸ್ಥಾನಕ್ಕೆ ಬಂದಿದ್ರೆ ಅದೆಲ್ಲ ಅವರಿಂದಾನೆ. ಅದು ಬಿಟ್ಟರೆ ನನ್ನ ರಕ್ಷಣೆಗಾಗಿ, ನನ್ನ ಏಳಿಗೆಗಾಗಿ, ನನ್ನ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ಅನ್ನದೆ ದುಡಿತಾ ಇರೋ ಪ್ರೀತಿಯ ಹುಡುಗ ನೀನು. ನನ್ನ ಬಲಗೈ ಬಂಟ, ನಮ್ಮ ಮನೆ ಮಗ ಇವತ್ತು ನನ್ನ ಮನೆ ಹಳಿ ಆಗ್ತಾ ಇದ್ದಾನೆ ಅಂದರೆ ಇದಕ್ಕಿಂತ ಸಂತೋಷದ ವಿಷಯ ನಮ್ಗೆ ಬೇರೆ ಬೇಕೇನಪ್ಪ. ಆವತ್ತು ನನಗೆ ಈ ವಿಷಯಗಳೆಲ್ಲ ತಲೆಗೆ ಬರಲಿಲ್ಲ ಕಣ. ಇವತ್ತು ತುಂಬ ತುಂಬ ಸಂತೋಷ ಆಗ್ತಾ ಇದೆ.